ಸಿಎಂ ನಿತೀಶ್ ಜಾತಿ ಜನಗಣತಿ ವರದಿ ರಿಲೀಸ್ ಮಾಡಿ ದೇಶಕ್ಕೆ ಮೊದಲಿಗರಾದರು. ಆದರೆ ದೇಶದಲ್ಲೇ ಫಸ್ಟ್ ಟೈಮ್ ಜಾತಿ ಗಣತಿ ನಡೆಸಿದ್ದು ಸಿದ್ದರಾಮಯ್ಯ. 2013ರಲ್ಲೇ ಜಾತಿ ಗಣತಿ ರಿಪೋರ್ಟ್ ರೆಡಿ ಇದ್ರೂ ಫೈಲ್ ಧೂಳು ಹಿಡಿದಿತ್ತು. ಈಗ ಆ ಫೈಲ್ಗೆ ಮರುಜೀವ ಸಿಕ್ತಿದೆ. ದೇಶದಲ್ಲಿ ಸಂಚಲನ ಸೃಷ್ಟಿಸಿದ ಬಿಹಾರ ಜಾತಿ ಗಣತಿ. ಕರ್ನಾಟಕದಲ್ಲೂ ಜಾತಿ ಗಣತಿ ವರದಿ ಬಿಡುಗಡೆಗೆ ಸಿದ್ಧತೆ. 2013ರಿಂದ 18ರವರೆಗೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ 2015ರಲ್ಲಿ ಜಾತಿ ಗಣತಿ ನಡೆಸಿದ್ರು. ದೇಶದಲ್ಲೇ ಫಸ್ಟ್ ಟೈಮ್ ಜಾತಿ ಗಣತಿ ನಡೆಸಿದ್ದ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಆದ್ರೆ ಜಾತಿ ಗಣತಿ ವರದಿಯನ್ನ ದೇಶದ ಜನರ ಮುಂದಿಟ್ಟಿದ್ದು ಬಿಹಾರ. ನಿನ್ನೆ ದಿಢೀರಂತ ನಿತೀಶ್ ಕುಮಾರ್ ಸರ್ಕಾರ ಜಾತಿ ಗಣತಿ ವರದಿಯನ್ನ ರಿಲೀಸ್ ಮಾಡಿತ್ತು. ಈಗ ಕರ್ನಾಟಕದಲ್ಲೂ ಜಾತಿ ಗಣತಿ ಬಿಡುಗಡೆಗೂ ಸದ್ದಿಲ್ಲದೆ ಸಿದ್ಧತೆ ನಡೆಯುತ್ತಿದೆ. ಇದು ಬಿಹಾರದಲ್ಲಿ ಮಾಡಿದರಂತ ನಾವು ಮಾಡ್ತಾ ಇಲ್ಲ. ಇದು ಬಹಳ ಹಿಂದೆನೇ ಪ್ರಾರಂಭ ಮಾಡಿದಂಥದ್ದು. 2013ರಲ್ಲಿ ಪ್ರಾರಂಭ ಮಾಡಿದ್ರಿಂದ ಇಷ್ಟೊಳಗೆ ಕೊಡಬೇಕಿತ್ತು. ಸ್ವಲ್ಪ ತಡ ಆಗಿದೆ. ನವೆಂಬರ್ 2 ಕೊಡ್ತೇವೆ ನಾವು. ಕರ್ನಾಟಕನೇ ಪಾಯಿನಿಯರ್ಸ್ ಇದರಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ ಕರ್ನಾಟಕದಲ್ಲಿ ಫಸ್ಟ್. ಅದರಿಂದ ಆದಷ್ಟು ಶೀಘ್ರದಲ್ಲಿ ಕೊಡ್ತೇವೆ ನಾವು. ನೀವು ಹೇಳಿದ ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸ ಇವಾಗ ನಾವು ಮಾಡಿ ಸರ್ಕಾರಕ್ಕೆ ಕೊಡಬೇಕಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅವಧಿ ಮುಗೀತು ಅಂತ ಹೇಳಿದ್ದಕ್ಕೆ ನಾವು ಬಂದಿದ್ದೇವೆ. ಈಗ ಅದನ್ನು ಸರ್ಕಾರ ಸ್ವೀಕರಿಸ್ಬಿಟ್ಟು ಏನು ಅದನ್ನು ಜಾರಿಗೆ ಕೊಡಬೇಕು. ಯಾರ್ಯಾರಿಗೆ ಸವಲತ್ತುಗಳು ಸಿಕ್ಕಿಲ್ವೋ ಅಂಥ ಸವಲತ್ತುಗಳು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಜಾತಿ ಜನಗಣತಿ ರಿಲೀಸ್ಗೆ ಕಾಂಗ್ರೆಸ್ ತಯಾರಿ. ಜಾತಿ ಜನಗಣತಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯಾ ಜಾತಿ ವರ್ಗಗಳಿಗೆ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋಕೆ ಅವಕಾಶ ಆಗ್ತದೆ. ರಾಜ್ಯದಲ್ಲಿ ಕೂಡ ನಾವು ಇದನ್ನು ಮಾಡಬೇಕಂತ ಚಿಂತನೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದರ ಬಗ್ಗೆ ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ಳೋ ಕಡೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅದು ಮಾಡೋದ್ರಿಂದ ಯಾವ ಸಮುದಾಯಕ್ಕೆ ಏನೇನು ಕಾರ್ಯಕ್ರಮ ಆಗಬೇಕು, ಅವ್ರಿಗೆ ಎಕ್ಸ್ಟ್ರಾ ಬಜೆಟ್ ಕೊಡಬೇಕಾ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅನ್ನೋದು ಒಂದು ಲೆಕ್ಕಾಚಾರದ ಮೇಲೆ ಬಹಳ ಒಳ್ಳೆ ಬೆಳವಣಿಗೆ ನಮ್ಮಲ್ಲಿ ಕೂಡ ಆಗ್ಬೇಕಂತ ನಮ್ದೆಲ್ಲ ಆಸೆ ಇದೆ. ಜಾತಿ ಗಣತಿ ಇದು ಆಗ್ಬೇಕಂತೀನಿ ನಾನು. ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಳಿತಕ್ಕೆ ಸಿಕ್ಕಿದ್ದಾರೆ, ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗಲಿ ಅನ್ನೋಂಥ ದೃಷ್ಟಿಕೋನದಿಂದ ಜಾತಿ ಗಣತಿಯ ವಿವರಗಳು ಲಭ್ಯ ಆದರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋಂಥ ದೃಷ್ಟಿಕೋನಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿ ಅಂತೇಳಿ. 2013ರಲ್ಲಿ ಶುರುವಾದ ಜಾತಿ ಗಣತಿ 2015ರವರೆಗೂ ಕರ್ನಾಟಕದಲ್ಲಿ ನಡೆದಿತ್ತು. ಈ ಜಾತಿ ಗಣತಿ ನಡೆಸೋಕೆ ಸಿದ್ದರಾಮಯ್ಯ ಸರ್ಕಾರ 2015ರಲ್ಲೇ 162 ಕೋಟಿ ರೂಪಾಯಿ ವೆಚ್ಚನೂ ಮಾಡಿತ್ತು. ವರದಿ ರೆಡಿಯಾಗಿದ್ರು ರಾಜಕೀಯ ಲಾಭ ನಷ್ಟ ತಾಳೆ ಹಾಕಿ ವರದಿ ರಿಲೀಸ್ ಮಾಡಿರಲಿಲ್ಲ. ಈಗ ಇಂಡಿಯಾ ಮೈತ್ರಿಕೂಟದಲ್ಲಿರೋ ಬಿಹಾರ ಸಿಎಂ ನಿತೀಶ್ ವರದಿ ರಿಲೀಸ್ ಮಾಡುತ್ತಿದ್ದಂತೆ ಕರ್ನಾಟಕದಲ್ಲೂ ಕೂಗೆದ್ದಿದೆ. ಜಾತಿ ಗಣತಿ ವರದಿ ಯಾಕೆ ಬೇಕು ಅನ್ನೋದು ಬಿಜೆಪಿ ಪ್ರಶ್ನೆ. ಈಗ ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಈಗ ಜಾತಿ ಗಣತಿಯನ್ನು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಅಧಿಕಾರದ ದಾಹ ಮತ್ತು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಸಮಾಜವನ್ನು ಒಡೆಯುವಂತ ಪ್ರಯತ್ನವನ್ನ ಇವತ್ತು ಬಹಳ ಪ್ರಬಲವಾಗಿ ಮಾಡ್ತಿರುವಂತಹ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ರಾಜಕೀಯ ಏನಾದ್ರೂ ಇರಲಿ, ಈ ವರ್ಷದಲ್ಲೇ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿರೋ ಬಹುತೇಕ ರಾಜ್ಯಗಳಲ್ಲಿ ಜಾತಿ ಜನಗಣತಿ ವರದಿಯನ್ನ ಲೋಕಸಭೆ ಚುನಾವಣೆ ಒಳಗೆ ಬಿಡುಗಡೆ ಮಾಡಿದ್ರೂ ಮಾಡಬಹುದು. 2013ರಲ್ಲಿ ಜಾತಿ ಜನಗಣತಿಗೆ ಸಿದ್ದರಾಮಯ್ಯ ಆದೇಶಿಸಿದ್ರು. ಕಾಂತರಾಜು ನೇತೃತ್ವದ ಸಮಿತಿಗೆ ಜಾತಿ ಗಣತಿ ಹೊಣೆ ಕೊಟ್ಟಿದ್ರು. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಹೆಸರಲ್ಲಿ ಸಮೀಕ್ಷೆ ನಡೆದಿತ್ತು. 2015ರಲ್ಲಿ ಸರ್ಕಾರಕ್ಕೆ ಮಧ್ಯಂತರ ಜಾತಿ ಗಣತಿ ವರದಿ ಸಲ್ಲಿಸಿದ್ರು. ಆಮೇಲೆ ವರದಿ ರಿಲೀಸ್ ಆಗಲಿಲ್ಲ. ಆದರೆ 2016ರಲ್ಲಿ ಜಾತಿ ಜನಗಣತಿ ವರದಿ ಸೋರಿಕೆ ಅಂತ ಸುದ್ದಿಯಾಯಿತು. ಆ ಸೋರಿಕೆ ವರದಿ ಹೀಗಿತ್ತು: ಇನ್ನು ಕರ್ನಾಟಕದ ಒಟ್ಟು ಜನಸಂಖ್ಯೆ 5,98,00,000. ಇನ್ನು ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿಯವರು 1,08,00,000. ರಾಜ್ಯದಲ್ಲಿರುವ ಪರಿಶಿಷ್ಟ ಪಂಗಡದವರ ಸಂಖ್ಯೆ 40,45,000. ಇನ್ನು ಮುಸಲ್ಮಾನರು ಒಟ್ಟು ಸಂಖ್ಯೆ 70 ಲಕ್ಷದಷ್ಟಿದೆ ಅನ್ನೋದು ಸೋರಿಕೆ ವರದಿಯಲ್ಲಿದ್ದಂತಹ ಅಂಶ. ಇನ್ನು ಲಿಂಗಾಯತ 65 ಲಕ್ಷ, ಒಕ್ಕಲಿಗರ ಸಂಖ್ಯೆ 60 ಲಕ್ಷ, ಒಟ್ಟು ಕುರುಬರು 45 ಲಕ್ಷ, ಈಡಿಗ 15 ಲಕ್ಷ, ವಿಶ್ವಕರ್ಮ 15 ಲಕ್ಷ ಅಂತಾನು 2016ರಲ್ಲಿ ಸೋರಿಕೆಯಾದ ವರದಿಯಲ್ಲಿ ಉಲ್ಲೇಖ ಆಗಿತ್ತು. ಇನ್ನು ಬೆಸ್ತ 15 ಲಕ್ಷ, ಬ್ರಾಹ್ಮಣ 14 ಲಕ್ಷ, ಗೊಲ್ಲ ಅಂದ್ರೆ ಯಾದವ 10 ಲಕ್ಷ, ಮಡಿವಾಳ ಸಮಾಜ 6 ಲಕ್ಷ ಅಂತ ರಿಪೋರ್ಟ್ನಲ್ಲಿತ್ತು. ಅರೆ ಅಲಮಾರಿ 6 ಲಕ್ಷ, ಕುಂಬಾರ 5 ಲಕ್ಷ, ಸವಿತಾ ಸಮಾಜ 5 ಲಕ್ಷ
ಇತರೆ ಜನಸಂಖ್ಯೆ ಅಂದ್ರೆ ಕೊಡವರು, ತುಳು, ಆರ್ಯ, ವೈಶ್ಯ, ಜೈನ, ಕ್ರೈಸ್ತ ಸೇರಿ 1,000ಕ್ಕೂ ಹೆಚ್ಚು ಜಾತಿ ಉಪಜಾತಿಗಳಿಂದ ಒಟ್ಟು 2,25,00,000 ಜನ ಕರ್ನಾಟಕದಲ್ಲಿದ್ದಾರೆ ಅನ್ನೋದು ಈ ಹಿಂದೆ ಸೋರಿಕೆ ಆಗಿದ್ದ ಜನಗಣತಿಯಲ್ಲಿದ್ದ ಅಂಶ. ಜಾತಿ ಜನಗಣತಿ ಅಸ್ತ್ರ ಬಿಟ್ಟು ಮೋದಿ ಸರ್ಕಾರವನ್ನ ಮಣಿಸುವ ಮಹದಾಸೆ ಕಾಂಗ್ರೆಸ್ನದ್ದು. 2024ರ ಲೋಕಸಭೆಯಲ್ಲಿ ಅಧಿಕಾರ ಹಿಡಿಯೋಕೂ ಇದೇ ರಾಮಬಾಣ. ಇದನ್ನ ರಾಹುಲ್ ಗಾಂಧಿನೂ ಅಲ್ಲಗಳೆಯೋದಿಲ್ಲ. ಹಾಗಂತ ಪ್ರಧಾನಿ ಮೋದಿ ಸುಮ್ಮನಿಲ್ಲ. ಕಾಂಗ್ರೆಸ್ ಮೇಲೆ ಮಾತಿನ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು. ಬಿಹಾರದಲ್ಲಿ ಜಾತಿಗಣತಿ ವರದಿ ರಿಲೀಸ್ ಮಾಡಿಸಿದ್ದೇ ಇಂಡಿಯಾ ಒಕ್ಕೂಟ. ಇದು ಎಲ್ಲರಿಗೂ ಗೊತ್ತು. ಎನ್ಡಿಎ ಒಕ್ಕೂಟವನ್ನ ಮೋದಿ ವೇಗವನ್ನ ತಗ್ಗಿಸೋಕೆ ಜಾತಿ ಜನಗಣತಿ ಅಸ್ತ್ರ ಬಿಟ್ಟಿರೋದು ಜಗಜ್ಜಾಹೀರು. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲೆಲ್ಲ ಜಾತಿಗಣತಿ ಬಗ್ಗೆಯೇ ಈಗ ದನಿ ಎತ್ತುತ್ತಿದ್ದಾರೆ. ಮೊನ್ನೆ ನೂತನ ಸಂಸತ್ ಭವನದಲ್ಲೂ ಜಾತಿಗಣತಿ ಬಗ್ಗೆ ಮಾತಾಡಿದ್ರು. ಈಗ ಬಿಹಾರ ಸರ್ಕಾರದ ಜಾತಿಗಣತಿ ರಿಲೀಸ್ ಆಗಿದೆ. ಈಗ ಮತ್ತೆ ರಾಹುಲ್ ಗಾಂಧಿ ಇದೇ ಜಾತಿಗಣತಿ ವಿಷಯದಲ್ಲಿ ಮೋದಿ ಸರ್ಕಾರದ ಮೇಲೆ ಹರಿಹಾಯ್ದ್ರು. देश के सामने एक ही मुद्दा है, कास्ट सेंसस। ओबीसी कितने हैं और उनकी भागीदारी कितनी होनी चाहिए, ये हिंदुस्तान के सामने सबसे बड़ा सवाल है। अब जब मैं ये सवाल उठाता हूँ, बीजेपी के लोग कांपने लग जाते हैं, नरेंद्र मोदी जी भाग जाते हैं, अमित शाह जी कुछ और कहते हैं, हिंदू मुस्लिम कहेंगे, नफरत फैलाने की कोशिश करेंगे, और कांग्रेस पार्टी की हिंदुस्तान में सरकार है, पहला काम ये हम करके दिखाएंगे। ಕಾಂಗ್ರೆಸ್ ಜಾತಿಗಣತಿ ಅಸ್ತ್ರ ಪ್ರಯೋಗಿಸಿದ್ದಕ್ಕೆ ಮೋದಿ ಸಿಟ್ಟಾದ್ರು. ಜಾತಿ ಜನಗಣತಿ ಹೆಸರಲ್ಲಿ ಕಾಂಗ್ರೆಸ್ ಸಮಾಜವನ್ನ ಒಡೆಯುತ್ತಿದೆ ಅಂತ ಛತ್ತೀಸ್ಗಢ ಚುನಾವಣಾ ರ್ಯಾಲಿಯಲ್ಲಿ ಅಬ್ಬರಿಸಿದ್ರು. ये कांग्रेस के नेता कहते हैं जितनी आबादी उतना हक। मैं कहता हूं इस देश में अगर सबसे बड़ी कोई आबादी है तो वो आबादी गरीब है, और इसलिए मेरे लिए गरीब ही सबसे बड़ी आबादी है, और गरीब का कल्याण यही मेरा मकसद है। कांग्रेस ने समाज को जाति के आधार पर बांटने का ही काम किया है ताकि इनका वोट बैंक सुरक्षित रहे। दूसरी तरफ भाजपा सरकार सामाजिक न्याय के लिए पूरी तरह समर्पित है। ಮೋದಿ ಸರ್ಕಾರ ಅಭಿವೃದ್ಧಿ, ಹಿಂದುತ್ವ, ರಾಮ ಮಂದಿರ, ವಿದೇಶಾಂಗ ನೀತಿ, ಆರ್ಥಿಕತೆಯ ಅಸ್ತ್ರ ಬಳಸ್ತಿದೆ. ಕುಟುಂಬ ರಾಜಕಾರಣಿಗಳು ಅಂತ ಹೋದಲ್ಲಿ ಬಂದಲ್ಲಿ ಪ್ರಚಾರ ಮಾಡ್ತಿದೆ. ಇಂಡಿಯಾ ಒಕ್ಕೂಟ ಸರ್ವಧರ್ಮ ಸಮನ್ವಯತೆ, ಆರ್ಎಸ್ಎಸ್ ಜಾತಿ ಧರ್ಮ ವಿರೋಧಿ, ಐಟಿ, ಇಡಿ, ಸಿಬಿಐ ಬಿಟ್ಟು ಹೆದರಿಸ್ತಿದೆ ಅನ್ನೋ ಪ್ರತ್ಯಾಸ್ತ್ರಗಳನ್ನ ಬಿಡ್ತಿದೆ. ಜನ ಯಾವುದಕ್ಕೆ ಮರಳಾಗ್ತಾರೋ ಕಾಲವೇ ಉತ್ತರಿಸಬೇಕು, ಉತ್ತರಿಸುತ್ತೆ ಕೂಡ. ಜಾತಿ ಜನಗಣತಿ ವಿಷಯದಲ್ಲಿ ರಾಜಕೀಯ ಇದ್ದಿದ್ದೆ. ಇವತ್ತಲ್ಲ ಇನ್ನು 100 ವರ್ಷವಾದ್ರೂ ಜಾತಿ ರಾಜಕೀಯ ಮುಗಿಯಲ್ಲ. ಅದನ್ನೆಲ್ಲ ಪಕ್ಕಕ್ಕಿಡೋಣ. ಅಷ್ಟಕ್ಕೂ ಈ ಜಾತಿ ಜನಗಣತಿ ಅವಶ್ಯಕತೆ ಇದೆಯಾ? ಜನಗಣತಿ ಅಷ್ಟು ಮುಖ್ಯಾನ ಅನ್ನೋದು ಅನೇಕರ ಪ್ರಶ್ನೆ. ಆ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಭಾರತ ಅವಿಭಕ್ತ ರಾಷ್ಟ್ರ, ಸರ್ವಧರ್ಮಗಳ ಜನವಾಸಿಸುವ ಅತಿ ದೊಡ್ಡ ದೇಶ, ಎಲ್ಲರಿಗೂ ಮತದಾನದ ಹಕ್ಕು ಕೊಟ್ಟಿರುವ ಪುಣ್ಯಭೂಮಿ. ಇಂಥ ರಾಷ್ಟ್ರದಲ್ಲಿ ಅಧಿಕಾರ ನಡೆಸೋದಕ್ಕೆ ಜಾತಿ ಧರ್ಮ ಅನ್ನೋದು ರಾಜಕಾರಣಿಗಳಿಗಷ್ಟೇ ಮುಖ್ಯ. ಹಾಗಾಗಿನೇ ಈಗ ಜಾತಿಗಣತಿ ಮುನ್ನೆಲೆಗೆ ಬಂದಿದೆ. ಆದರೆ ಜಾತಿ ಜನಗಣತಿ ನಡೆಸೋದು ಮುಖ್ಯನ? ಯಾಕೆ ನಡೆಸಬೇಕು? ಅದರಿಂದ ಆಗುವ ಲಾಭ ಏನು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಜಾತಿ ಜನಗಣತಿ ಯಾಕೆ ಬೇಕು ಅಂತ ನೋಡೋದಾದ್ರೆ, ಅಭಿವೃದ್ಧಿ, ಸವಲತ್ತು, ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲಾತಿಗೆ ಜಾತಿ ಜನಗಣತಿ ಮುಖ್ಯ. ಆರ್ಥಿಕ, ರಾಜಕೀಯ ಮೀಸಲಾತಿಗೂ ಜಾತಿ ಜನಗಣತಿ ಮುಖ್ಯವಾಗಿ ನಡೆಯಬೇಕು. ಜಾತಿ ಜನಗಣತಿ ನಡೆದ್ರೆ ಯಾವ ಜಾತಿ, ಯಾವ ಸಮುದಾಯದ ಜನ ಎಷ್ಟಿದ್ದಾರೆ ಅಂತ ಬಹುತೇಕ ಲೆಕ್ಕ ಸಿಗುತ್ತೆ. ಯಾವ ಧರ್ಮದ ಜನಸಂಖ್ಯೆ ಎಷ್ಟಿದೆ ಅಂತ ತಿಳಿಯಲು ಅನುಕೂಲನೂ ಆಗುತ್ತೆ. ಅದರ ಆಧಾರದಲ್ಲಿ ಸಮುದಾಯದ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಕೊಡಬೇಕಾಗುತ್ತೆ. ಹೀಗಾಗಿ ಜಾತಿ ಜನಗಣತಿ ಭಾರತದಲ್ಲಿ ಅತ್ಯವಶ್ಯಕವಾದದ್ದು ಅನ್ನೋದು ಅನೇಕರ ಲೆಕ್ಕಾಚಾರ. ಅಂದಹಾಗೆ ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ಜನಗಣತಿ ನಡೆಯುತ್ತಿದೆ. ಸ್ವಾತಂತ್ರ್ಯ ಬಂದಾಗಿಂದಲೂ ಜನಗಣತಿ ನಡೆದುಕೊಂಡು ಬಂದಿದೆ. ಆದರೆ 2021ರಲ್ಲಿ ಕೋವಿಡ್ ಕಾರಣದಿಂದ ಜನಗಣತಿ ನಡೆಯಲಿಲ್ಲ. ಜಾತಿ ಜನಗಣತಿ ಆಗಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಆದರೆ ಜಾತಿ ಗಣತಿಗೆ ಬಿಜೆಪಿ ಯಾಕೆ ರೆಡಿ ಇಲ್ಲ, ವಿರೋಧಿಸ್ತಿದೆಯಾ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿರುವ ಜಾತಿ ಮೀಸಲಾತಿಗಳೇ ಬೇರೆ, ಕೇಂದ್ರದಲ್ಲಿರುವ ಜಾತಿ ಮೀಸಲಾತಿಗಳೇ ಬೇರೆ. ಅಂದಾಜಿನ ಪ್ರಕಾರ ದೇಶದಲ್ಲಿ 84% ಹಿಂದುಳಿದ ವರ್ಗದ ಜನಸಂಖ್ಯೆ ಇದೆಯಂತೆ. ಈಗ ಜಾತಿ ಜನಗಣತಿ ನಡೆದ್ರೆ ಜಾತಿಗೆ ತಕ್ಕಂತೆ ಮೀಸಲಾತಿ ಹೆಚ್ಚು ಕಡಿಮೆ ಮಾಡಬೇಕು. ಒಬಿಸಿಗೆ ಹೆಚ್ಚು ಮೀಸಲಾತಿ ಕೊಟ್ರೆ ಇತರರಿಗೆ ಸಿಟ್ಟು ಹೆಚ್ಚಾಗುತ್ತೆ. ಆಗ ಒಬಿಸಿಗೆ ಸೇರಲು ದೇಶದಲ್ಲಿ ಪ್ರತಿಭಟನೆಗಳು ಹೆಚ್ಚಾಗಿ ಅಶಾಂತಿ ಸೃಷ್ಟಿಯಾಗಬಹುದು. ಪ್ರತಿಭಟನೆಗಳು ಹೆಚ್ಚಾದರೆ ಆರ್ಥಿಕ ನಷ್ಟದ ಭೀತಿಯೂ ದೇಶಕ್ಕೆ ಮಾರಕ ಆಗಬಹುದು. ಅಭಿವೃದ್ಧಿಯಲ್ಲಿರುವ ಭಾರತದ ಆರ್ಥಿಕತೆ ಹೊಡೆತ ಬೀಳಬಹುದು ಅನ್ನೋ ಆತಂಕ ಕೇಂದ್ರ ಸರ್ಕಾರದ್ದು.
ಬಿಜೆಪಿ ಅವರ ಲೆಕ್ಕಾಚಾರ ಎಷ್ಟು ಸರಿಯೋ ತಪ್ಪೋ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಜಾತಿಗಣತಿ ಆಗಲೇಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಯಾಕಂದ್ರೆ 2011ರಲ್ಲಿದ್ದ ಜನಸಂಖ್ಯೆ ಈಗ 15ರಿಂದ 25% ಹೆಚ್ಚಾಗಿದೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿರುವ ಅಂಕಿಅಂಶಗಳು. ಮೀಸಲಾತಿ ಹೆಚ್ಚಳ ಆಗಬೇಕಂದ್ರೆ ಜಾತಿ ಜನಗಣತಿ ಅವಶ್ಯಕವಾಗಿ ಆಗಲೇಬೇಕು. ಹೆಚ್ಚು ಜನಸಂಖ್ಯೆಯುಳ್ಳವರಿಗೆ ಈಗಲೂ ಅನ್ಯಾಯ ಆಗ್ತಿದೆ. ಶಿಕ್ಷಣ, ಉದ್ಯೋಗದಲ್ಲಿ ಪ್ರಮುಖವಾಗಿ ಅನ್ಯಾಯ ಆಗ್ತಿದೆ ಅಂತ ಒಂದು ವಾದ. ಆದರೆ ಕಡಿಮೆ ಜನಸಂಖ್ಯೆ ಇರುವವರ ಕೈಯಲ್ಲಿ ಅಧಿಕಾರ ಇದೆ, ಬಲಾಢ್ಯ ಸಮುದಾಯಗಳಿಂದ ಜಾತಿಗಣತಿಗೆ ಅಡ್ಡಿಯಾಗ್ತಿದೆ ಅನ್ನೋದು ಕಾಂಗ್ರೆಸ್ನ ನೇರ ಆರೋಪ. ಎಲ್ಲದರ ಜೊತೆಗೆ 2024ರ ಲೋಕಸಭೆ ಚುನಾವಣೆ ಮತಬ್ಯಾಂಕ್ ಕೂಡ ಕಾರಣ ಆಗಲಿದೆ. 2021ರ ಕೋವಿಡ್ ಸೂತಕ ಕಳೆಯುತ್ತಿದ್ದಂತೆ ಮೋದಿ ಸರ್ಕಾರ ಜಾತಿ ಜನಗಣತಿ ನಡೆಸಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಆಗ್ತಿರಲಿಲ್ಲ. ಈಗ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಇದೇ ಜಾತಿಗಣತಿ ಅಸ್ತ್ರ ಬಿಟ್ಟು ಎನ್ಡಿಎ ವಿರುದ್ಧ ಸಮರ ಸಾರಿವೆ. ಜಾತಿ ಗಣತಿ ಜಟಾಪಟಿ ಒಂದ್ ಕಡೆಯಾದ್ರೆ ಇನ್ನೊಂದ್ ಕಡೆ ಜಾತಿ ಗಣತಿ ವರದಿ ರಿಲೀಸ್ ಬಗ್ಗೆ ಸಿಎಂ ಸೂಕ್ಷ್ಮವಾಗಿ ಮಾತನಾಡಿದ್ರು. ಅದು 12 ಕೋಟಿ ಕುರುಬರನ್ನ ಒಟ್ಟಾಗಿಸಲು ನಡೆಸುತ್ತಿರುವ ಬೆಳಗಾವಿಯ ಸಮಾವೇಶದಲ್ಲಿ. ಬೆಳಗಾವಿಯಲ್ಲಿ ರಾಷ್ಟ್ರಮಟ್ಟದ ಕುರುಬ ಸಮಾವೇಶ ನಡೆಯುತ್ತಿದೆ. ಸಮಾವೇಶದಲ್ಲಿ ಸಿದ್ದರಾಮಯ್ಯಗೆ ಕುರುಬ ಸಮುದಾಯದಿಂದ ಸನ್ಮಾನ ನಡೆಯಿತು. ವೇದಿಕೆಯಲ್ಲಿ ಪೇಟ ಧರಿಸಲು ಸಿಎಂ ನಿರಾಕರಿಸಿದ್ರು. ಕಾರ್ಯಕರ್ತರು ಕೈಯಲ್ಲಿ ಸಿದ್ದು ಫೋಟೋ ಹಿಡಿದು ಜೈಕಾರ ಹಾಕಿದ್ದಾರೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಗೋವಾದಿಂದ ನಾಯಕರು ಬಂದಿದ್ದಾರೆ. ಇನ್ನೊಂದೆಡೆ ಸಮಾವೇಶಕ್ಕೆ ಈಶ್ವರಪ್ಪ ಸೇರಿದಂತೆ ಬಿಜೆಪಿಯ ಕುರುಬ ನಾಯಕರು ಗೈರಾಗಿದ್ರು. ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪುರ ಹಾಜರಾಗಿದ್ದಾರೆ. ಇನ್ನು ಕುರುಬರ ಸಮಾವೇಶದಲ್ಲಿ ಎಚ್.ಎಂ. ರೇವಣ್ಣ ಸರ್ಕಾರಕ್ಕೆ 7 ಪ್ರಮುಖ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಕುರುಬರನ್ನು ಎಸ್ಟಿ ಸಮಾಜಕ್ಕೆ ಸೇರಿಸಬೇಕು, ಕುರಿ ಮೇಯಿಸಲು ಕಂದಾಯ ಭೂಮಿ ಕಾಯ್ದಿರಿಸಬೇಕು ಹಾಗೂ ಜಾತಿವಾರು ಜನಗಣತಿ ವರದಿ ರಿಲೀಸ್ಗೆ ರೇವಣ್ಣ ಆಗ್ರಹಿಸಿದ್ರು. ಜಾತಿವಾರು ಜನಗಣತಿ ವರದಿಯನ್ನು ಕೂಡಲೇ ಪೂರ್ಣಗೊಳಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂಬ ನಿರ್ಣಯವನ್ನು ಸಭೆ ಸರ್ವಾನುಮತದಿಂದ ಅಂಗೀಕರಿಸಿತು. 12 ಕೋಟಿಗೂ ಮೀರಿದ ಕುರುಬ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಭಾರತ ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ. ಬೆಳಗಾವಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮಾತಾಡಿ, ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಜಾತಿವಾದ ಮಾಡಿಲ್ಲ ಅಂದ್ರು. ಕೋಲಿ ಸಮಾಜ ಸೇರಿ ಅನೇಕರು ಎಸ್ಟಿ ಸೇರಬೇಕಿದೆ. ನಾನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀನಿ ಅಂದ್ರು. ಜಾತಿವಾದಿ ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಜಾತಿ ಮಾಡಿಲ್ಲ. ನಾನು ಅದಕ್ಕೆ ಮುಖ್ಯಮಂತ್ರಿ ಆಗಿರುವಾಗ ಕುರುಬರು ಮತ್ತು ಗೋಂಡ ಒನ್ ಅಂಡ್ ದಿ ಸೇಮ್ ಸಿನಾನಿಮಸ್ ಅಂತೇಳಿ ಅವ್ರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ನಾನು. ಅದಾದ್ಮೇಲೆ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿ ಎಲ್ಲ ಕುರುಬರನ್ನು ಎಸ್ಟಿ ಮಾಡಿ ಅಂತ ಮಾಡಿದ್ರು. ಅದರ ಆಧಾರದ ಮೇಲೆ ನಾನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀನಿ. ಕೇಂದ್ರ ಸರ್ಕಾರಕ್ಕೆ ಎಸ್ಟಿ ಮಾಡಿ ಅಂತ ಕಳಿಸಿದ್ದೀನಿ. ನೌ ದಿ ಮ್ಯಾಟರ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಘಟನೆ ಈ 9ನೇ ರಾಷ್ಟ್ರೀಯ ಸಮಾವೇಶ ಆಯೋಜಿಸಿತ್ತು. ಜಿಲ್ಲಾ ಕ್ರೀಡಾಂಗಣದಲ್ಲಿ 70,000ಕ್ಕೂ ಹೆಚ್ಚು ಕುರುಬ ಸಮುದಾಯದವರು ಬಂದಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆಗೆ ಬರುತ್ತಿದ್ದಂತೆ ಜನರಲ್ಲಿ ಹರ್ಷೋದ್ಗಾರ ಮೂಡಿತು. ಶಿಳ್ಳೆ, ಚಪ್ಪಾಳೆ, ಕೇಕೆಗಳ ಮೂಲಕ ಜನ ಸ್ವಾಗತ ಕೋರಿದ್ರು. ಸಚಿವರು, ಶಾಸಕರು, ಸಮಾಜದ ಮುಖಂಡರು ಸೇರಿದಂತೆ ವೇದಿಕೆಯಲ್ಲಿಯೇ 160ಕ್ಕೂ ಹೆಚ್ಚು ನಾಯಕರು ಆಸೀನರಾದರು. ದೇಶದ ವಿವಿಧ ರಾಜ್ಯಗಳಲ್ಲಿ 12 ಕೋಟಿಗೂ ಅಧಿಕ ಕುರುಬರಿದ್ದಾರೆ. ಎಲ್ಲ ಕಡೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ಉದ್ದೇಶದಿಂದ ಶಫರ್ಡ್ ಇಂಡಿಯಾ ಕಟ್ಟಲಾಗಿದೆ. ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ಸಮಾವೇಶ ನಡೆಸಲಾಗುತ್ತಿದೆ. ದೇಶದಲ್ಲಿ ಜಾತಿ ಗಣತಿ ಫೈಟಿಂಗ್ ಶುರುವಾಗಿದ್ರೆ ರಾಜ್ಯದಲ್ಲಿ ಲಿಂಗಾಯತ ಲಡಾಯಿನೂ ಜೋರಾಗ್ತಾ ಇದೆ. ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿರೋ ಶಾಮನೂರು ಶಿವಶಂಕರಪ್ಪ ಯಾವುದಕ್ಕೂ ಬಗ್ತಿಲ್ಲ. ಈಗ ಸರ್ಕಾರ ಸಂಧಾನಕ್ಕೂ ವೇದಿಕೆ ರೆಡಿ ಮಾಡ್ತಿದೆ. ಅನುಕೂಲತೆ ಆಗಿಲ್ಲ, ತೊಂದರೆ ಆಗೈತೆ ಒಟ್ಟು ನಮ್ಮ ಸಮಾಜಕ್ಕೆ. ಲಿಂಗಾಯತರಿಗೆ ಅನ್ಯಾಯವಾಗುತ್ತಿದೆ ಎಂಬ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕಾಂಗ್ರೆಸ್ಗೆ ಕಂಟಕವಾಗಿದ್ರೆ ಬಿಜೆಪಿಯವರಿಗೆ ಆಹಾರ. ಈ ಕಡೆ ಶಾಮನೂರು ವಿರುದ್ಧವೂ ಮಾತಾಡೋಕ್ಕಾಗ್ತಿಲ್ಲ. ವಿಪಕ್ಷದವರ ಬಾಯನ್ನು ಮುಚ್ಚಿಸೋಕಾಗದೆ ಸಿಎಂ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಆದರೆ ಇವತ್ತು ಶಾಮನೂರು ಶಿವಶಂಕರಪ್ಪ ಜೊತೆ ನಾನೇ ಮಾತಾಡ್ತೀನಿ, ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಅನ್ನೋ ಮೂಲಕ ಶಾಮನೂರು ಡಿಮಾಂಡ್ಗಳಿಗೆ ಮನ್ನಣೆ ಕೊಡೋದಾಗಿ ಸಿಎಂ ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಯಾರಿಗೂ ನಮ್ಮ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ, ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಏನು ಆರೋಪ ಮಾಡಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ. ಈಸ್ ಎ ಸೀನಿಯರ್ ಲೀಡರ್, ಮಾತಾಡ್ತೀನಿ. ಶಾಮನೂರು ಶಿವಶಂಕರಪ್ಪನವರ ಲಿಂಗಾಯತ ಹೇಳಿಕೆಯನ್ನ ಕಾಂಗ್ರೆಸ್ನವರು ಖಂಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರನ್ನ ಬಿಜೆಪಿಯವರು ರೊಚ್ಚಿಗೆಬ್ಬಿಸೋ ಕೆಲಸನೂ ಮಾಡುತ್ತಿದ್ದಾರೆ. ನಮ್ಮ ವಿಚಾರಗಳನ್ನ ಸರ್ಕಾರಕ್ಕೆ ಹೇಳ್ತೇವ್ರಿ. ಅವರೊಬ್ಬ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ. ಹಿ ಹ್ಯಾವ್ ಎ ಡ್ಯುಯಲ್ ರೋಲ್. ಅಲ್ಲಿನೂ ಮಾಡ್ಬೇಕಲ್ಲ ಅವ್ರಿಗೆ. ಅದಕ್ಕೆ
ಒಬ್ಬ ಶಾಸಕರಾಗಿ ಮಾತಾಡೋದು ಖಂಡಿತ ತಪ್ಪು. ಈಶ್ವರ್ ಖಂಡ್ರೆ ಅವರು ಒಳ್ಳೆ ಕೆಲಸಕ್ಕೆ ಮಾತಾಡೋದಿಲ್ಲ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅವಕ್ಕೆ ಬಾಯಿ ತೆಗಿತಾರೆ, ಒಳ್ಳೆ ವಿಷಯಗಳಿಗೆ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಬಗ್ಗೆ ದಾವಣಗೆರೆಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ರು. ಶಿವಶಂಕರಪ್ಪನವರು ಯಾವ ನೋವಿನಲ್ಲಿ ಆ ಮಾತು ಹೇಳಿದ್ದಾರೋ ಸರ್ಕಾರ ಸರಿಪಡಿಸುವ ಕೆಲಸ ಮಾಡಲಿ ಅಂದಿದ್ದಾರೆ. ಶಿವಶಂಕರಪ್ಪನವರು ಯಾವ ನೋವಿನಿಂದ ಆ ಮಾತು ಹೇಳಿದರೆ ಆ ನೋವನ್ನು ಸರಿಪಡಿಸೋ ತಿಂದಿನ ಒಳಗೆ ಸರ್ಕಾರ ಕಾರ್ಮಿಕರಾಗಲಿ, ಏನಾದರೂ ತೊಂದರೆ ಆಗಿದ್ದರೆ ಖಂಡಿತವಾಗಿ ಸರಿಪಡಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತೇಳಿ ಸರ್ಕಾರಕ್ಕೆ ನಾನು ಈ ಮೂಲಕವಾಗಿ ಒತ್ತಾಯ ಮಾಡಿ. ಶಿವಮೊಗ್ಗ ಗಲಭೆ ಸಣ್ಣದು, ಅದನ್ನ ದೊಡ್ಡದಾಗಿ ಮಾಡ್ತಾವ್ರೆ ಅನ್ನೋದು ಹಲವರ ಆಕ್ರೋಶದ ನುಡಿಗಳು. ಆದ್ರೆ ಸ್ವಲ್ಪ ಯಾಮಾರಿದ್ರೂ ರಕ್ತ ದೋಕುಳಿ ಆಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿ ಈಗ ನಾವು ತೋರಿಸೋ ದೃಶ್ಯಾವಳಿಗಳು. ಹೇಗಿತ್ತು ಶಿವಮೊಗ್ಗ, ಹೇಗಾಯ್ತು, ಈಗ ಹೇಗಿದೆ ನೋಡಿ. ಶಿವಮೊಗ್ಗದಲ್ಲಿ ಗಲಭೆ ತಣ್ಣಗಾದ್ಮೇಲೆ ಪೊಲೀಸರು ತನಿಖೆಗೆ ಇಳಿದ್ಮೇಲೆ ಭಯಾನಕ ದೃಶ್ಯಗಳು ಹೊರಬರ್ತಿದೆ. ಈ ದೃಶ್ಯ ನೋಡಿ ಸಿಸಿಟಿವಿ ವಿಡಿಯೋದಲ್ಲಿ ಕೆಲವರು ಪೊಲೀಸರು ತಡೆಯಲು ಯತ್ನಿಸಿದ್ರು. ಆದರೂ ಬ್ಯಾರಿಕೇಡ್ ತಳ್ಳಿ ಬೀಳಿಸಿ 100 ಜನ ನುಗ್ಗಿದ್ದಾರೆ. ಬಳಿಕ ಬೈಕ್ನಲ್ಲಿ ಬರ್ತಿದ್ದ ವ್ಯಕ್ತಿ ಮೇಲೆ ದಾಳಿ ನಡೆಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಶಿವಮೊಗ್ಗ ಶಾಂತಿನಗರ ರಾಗಿಗುಡ್ಡ ಗಲಭೆಯಲ್ಲಿ ಕಲೀಂ ಎಂಬ ಕಿರಾತಕ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ್ದಾನೆ. ಅಕ್ಟೋಬರ್ 1ರ ಗಲಾಟೆ ದಿನದಂದು ಇನ್ಸ್ಪೆಕ್ಟರ್ ಹರೀಶ್ ಪಟೇಲ್ಗೆ ಆವಾಜ್ ಹಾಕಿದ್ದ ಕಲೀಂ ಎಂಬಾತನನ್ನ ಶಿವಮೊಗ್ಗ ಪೊಲೀಸರು ಬಂಧಿಸಿದ್ರು. ಸದ್ಯಕ್ಕೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಶಿವಮೊಗ್ಗ ಗಲಭೆ ಪ್ರಕರಣ ಸಂಬಂಧ ರಾಗಿಗುಡ್ಡದಲ್ಲಿ ಸಚಿವ ಮಧು ಬಂಗಾರಪ್ಪ ಪರಿಶೀಲನೆ ನಡೆಸಿದ್ರು. ರಾಗಿಗುಡ್ಡದ ಪೀಟರ್ ಮನೆಗೆ ಭೇಟಿ ನೀಡಿ ಸಂತ್ರಸ್ತರ ಬಳಿ ಕ್ಷಮೆ ಯಾಚಿಸಿದ್ರು. ಇನ್ನೂ ಕಲ್ಲು ಹೊಡೆದಾಗ ಯಾರೆಲ್ಲ ಇದ್ರಿ, ಏನಾಯ್ತು ಎಂದು ಮಾಹಿತಿ ಪಡೆದ್ರು. ನೋಡೋಣ, ಅವ್ರು ಪೊಲೀಸರು ಏನಾದರೂ ನಿಮಗೆ ಬಂದು ಕೇಳಿದರೆ ಇದಾದ ಮೇಲೆ ಮಧು ಬಂಗಾರಪ್ಪ ಆಸ್ಪತ್ರೆಗೂ ಭೇಟಿ ನೀಡಿದ್ರು. ಗಾಯಾಳುಗಳನ್ನ, ಸಂತ್ರಸ್ತ ಕುಟುಂಬದವರನ್ನ ಮಾತನಾಡಿಸಿದ್ರು. ಆಮೇಲೆ ಹೇಳಿದ್ದಿಷ್ಟು: ಇನ್ನೊಂದು ಮನಸ್ಸಿರುತ್ತೆ, ಮತ್ತೆ ಟ್ರಿಗರ್ ಆಗಬಾರ್ದು, ಮತ್ತೆ ಏನೇನೋ ಸುಳ್ಳು ಸುದ್ದಿಗಳು ಬಂದ್ಬಿಡ್ತವೆ, ಅವೆಲ್ಲ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಿ ತೊಂದರೆ ಆಗಿದೆ ಅಲ್ಲಿಗೆ ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಮೇಲೆ ವಾತಾವರಣ ನೋಡಿಕೊಂಡು ಆದಷ್ಟು ಬೇಗ ತೆಗಿತಕ್ಕಂಥದ್ದು, ಅವ್ರಿಗೂ ತೊಂದರೆ ಮಾಡಬೇಕು ಅಂತ ಹೇಳಲ್ಲ. ಶಿವಮೊಗ್ಗದಲ್ಲಿ ನಿನ್ನೆಯಿಂದಲೂ ಸೆಕ್ಷನ್ 144 ಜಾರಿಯಲ್ಲಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂದ್ರು ಎಸ್ಪಿ ಮಿಥುನ್ ಕುಮಾರ್. ರಾಗಿಗುಡ್ಡದಲ್ಲಿ ಸಿಚುವೇಶನ್ ಕೂಡ ಪೀಸ್ಫುಲ್ ಆಗಿದೆ. ಅದರದ್ದು ರಿಪರ್ಕಷನ್ಸು ಶಿವಮೊಗ್ಗ ಸಿಟಿನಲ್ಲಿ ಯಾವುದೇ ರೀತಿ ಆಗಿಲ್ಲ. ಇನ್ಸಿಡೆಂಟ್ ಆದಾಗ ಇಮಿಡಿಯೇಟ್ಲಿ ನಾನು ಕೂಡ ಅಲ್ಲಿ ಸ್ವತಃ ಇದ್ದೆ. ಅದನ್ನು ಒಂದು ಹಾಫ್ ಅನ್ ಅವರ್ಗೆನೇ ಸಿಚುವೇಶನ್ನ ಕಂಟ್ರೋಲಿಗೆ ತಗೊಂಡು ಯಾರ್ಯಾರು ದುಷ್ಕರ್ಮಿಗಳಿದ್ದಾರೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಶಿವಮೊಗ್ಗ ಗಲಾಟೆ ಪೂರ್ವನಿಯೋಜಿತ ಅನ್ನೋ ಅನುಮಾನ ಇದೆಯಂತೆ ಸಿಟಿ ರವಿ ಅವರಿಗೆ. ಪಿಎಫ್ಐ ಬ್ಯಾನ್ ಆಗಿದ್ದರ ಪ್ರತೀಕಾರ ಇರಬಹುದು ಅಂತ ಬೇರೆ ಹೇಳಿದ್ರು. ಇನ್ನೊಂದು ಕಡೆ ಆರಗ ಜ್ಞಾನೇಂದ್ರ ಆಕ್ರೋಶ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕೋಮುಗಲಭೆ ಹೆಚ್ಚು ಎಂಬ ವಿಪಕ್ಷಗಳ ಆರೋಪಕ್ಕೆ ಬೆಳಗಾವಿಯಲ್ಲಿ ಸಿಎಂ ತಿರುಗೇಟು ಕೊಟ್ಟರು. ಸಿಮಿ ಇವತ್ತು ಬ್ಯಾನ್ ಆಗಿದೆ. ಸಿಮಿಯ ಇನ್ನೊಂದು ಅವತಾರ ಆಗಿದ್ದಂಥ PFIಯು ಕೂಡ ಬ್ಯಾನ್ ಆಗಿದೆ. ಕೋಮುವಾದಿಗಳನ್ನು ಬೆಂಬಲಿಸುವಂಥ ಕೆಲಸವನ್ನು, ರಾಷ್ಟ್ರ ವಿರೋಧಿಗಳನ್ನ ಬೆಂಬಲಿಸುವಂಥ ಕೆಲಸವನ್ನು ತನ್ನ ರಾಜಕೀಯ ಲಾಭಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಒಂದು ಬ್ಯಾಚ್ ಇದ್ದಕ್ಕಿದ್ದ ಹಾಗೇನೆ ಒಳಗಡೆ ನುಗ್ಗಿ ಬಹಳ ದಾಂಧಲೆ ಮಾಡಿದ್ದಾರೆ, ಭಯಾನಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂಥ ದುಷ್ಟಶಕ್ತಿಗಳಿಗೆ, ಈ ದೇಶವನ್ನು ವಿರೋಧಿಸುವಂಥ ಕೋಮು ಶಕ್ತಿಗಳಿಗೆ ಬಹಳ ದೊಡ್ಡ ಶಕ್ತಿ ಬಂದ್ಬಿಟ್ಟು ಅವ್ರಿಗೆ ಆರೋಪ ಮಾಡೋದು ಬಿಟ್ಟು ಇನ್ನೇನು ಕೆಲಸ ಇದೆ ಅವ್ರಿಗೆ? ಆರೋಪ ಮಾಡೋದೇ ಒಂದು ಕೆಲಸ. ಆರೋಪ ಎಲ್ಲ ಸತ್ಯ ಅಲ್ಲ. ಎಲ್ಲಿ ಕೋಮುಗಲಭೆ ಆಗಿದೆ? ಮತ್ತು ನಮ್ಮ ಸರ್ಕಾರದಲ್ಲಿ ಕೋಮುಗಲಭೆನ ತಕ್ಷಣ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತೀವಿ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಕೈಬಿಡಲು ಸರ್ಕಾರ ಪತ್ರ ಬರೆದ ವಿಚಾರದ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ ಪ್ರತಿಕ್ರಿಯೆ ನೀಡಿದ್ದಾರೆ. ಅದನ್ನು ಬಹಿರಂಗವಾಗಿ ಹಂಚಿಕೊಳ್ಳಲು ಆಗುತ್ತಿಲ್ಲ. ಕಾಲಕಾಲಕ್ಕೆ ನಮ್ಮ ಇಲಾಖೆ ಮಾಹಿತಿ ಕೇಳ್ತಾ ಇರುತ್ತೆ, ಅದನ್ನ ನಾವು ಕೊಟ್ಟಿರ್ತೇವೆ. ಅಫಿಷಿಯಲ್ ಆಗಿ ಏನಾದರೂ ಕೇಳಿದ್ರೆ ಉತ್ತರ ಕೊಟ್ಟಿರ್ತೇವೆ. ಎಲ್ಲವನ್ನ ಬಹಿರಂಗ ಮಾಡಲು ಆಗಲ್ಲ ಅಂತ ರೇಣುಕಾ ಸುಕುಮಾರ ಹೇಳಿದ್ದಾರೆ. ಅದು ಅಫಿಷಿಯಲಿ 108 ಇರುತ್ತೆ. ನಾವು ಅಫಿಷಿಯಲಿ ನಮ್ಮ ವರ್ಷನ್ ಏನಿರುತ್ತೆ ಅದು ಕೊಟ್ಟಿರ್ತೀವಿ. ಅಲ್ಲ
ಅದ್ರ ಬಗ್ಗೆ ಎಲ್ಲ ನಾನು ಕಮೆಂಟ್ ಮಾಡಕ್ಕೆ ಬರೋದಿಲ್ಲ. ಅಫಿಷಿಯಲ್ ಆಗಿ ಏನಾದರೂ ಕೇಳಿದರೆ ನಾವು ಅಫಿಷಿಯಲ್ ಆಗಿ ರಿಪ್ಲೈ ಮಾಡಿರ್ತೀವಿ. ಅಲ್ಲಲ್ಲ, ನೀವೇ ಹೇಳಬಾರ್ದು ಅದು. ನಮಗೆ ಆಸ್ ಐ ಸೆಡ್ ಅಫಿಷಿಯಲಿ 108. ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಾಯ್ತು. ಈಗ ಬಿಜೆಪಿಯವರೇ ಕುಮಾರಸ್ವಾಮಿ ಮೇಲೆ ಸಿಟ್ಟಾಗಬೇಕು, ಆ ಥರ ಸರ್ಕಾರ ಪ್ಲಾನ್ ರೆಡಿ ಮಾಡ್ತಾ ಇದೆ. ಅದು HDK ಎಳೆದು ತಂದಿದ್ದ ಬಿಜೆಪಿ ಮೇಲಿನ ಹಗರಣಗಳಿಗೆಲ್ಲ ಮರುಜೀವ ಕೊಡೋ ಮೂಲಕ. ಅಶ್ವತ್ಥನಾರಾಯಣ ಮೇಲೆ ಅಂದು BMS ಬಾಂಬ್. ಸದನದಲ್ಲಿ HDK ರೋಷಾವೇಶದ ಮಾತು. ನನ್ನ ರಾಜಕೀಯ ಜೀವನ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಯೋಗ್ಯತೆ ನಿಮಗೆ ಏನಾದ್ರು ಯೋಗ್ಯತೆ ಇದೆ? ನನ್ನ ಬಗ್ಗೆ ನನ್ನ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅಶ್ವತ್ಥನಾರಾಯಣ ಮೇಲೆ HDK BMS ಟ್ರಸ್ಟ್ ಆಸ್ತಿಯನ್ನ ಅಕ್ರಮವಾಗಿ ಪರಾಭಾರೆ ಮಾಡಿಕೊಟ್ಟಿದ್ದ ಆರೋಪ ಹೊರಿಸಿದ್ರು. ಈಗ ಅದೇ ಕುಮಾರಸ್ವಾಮಿ ಅದೇ ಬಿಜೆಪಿ ನಾಯಕರ ಜೊತೆ ಮೈತ್ರಿ ಮಾಡಿಕೊಂಡು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸಮರ ಸಾರಿದ್ದಾರೆ. ಈಗ ಇಬ್ಬರಿಗೂ ತಿರುಗೇಟು ಕೊಡಲು ಸಿಎಂ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. BMS ಸಂಸ್ಥೆಯ 10,000 ಕೋಟಿ ಆಸ್ತಿ ಕಬಳಿಕೆ, ಖಾಸಗಿಯವರಿಗೆ ಪರಾಭಾರೆ ಕೇಸ್ಗೆ ಮರುಜೀವ, ಚಿಲುಮೆ ಸಂಸ್ಥೆ ವೋಟರ್ ID ಕೇಸ್ಗೂ ವೇಗ. ಸಾರ್ವಜನಿಕವಾಗಿದ್ದ BMS ಟ್ರಸ್ಟ್ ಅನ್ನ ಅಕ್ರಮವಾಗಿ ಖಾಸಗಿಯವರಿಗೆ ಪರಾಭಾರೆ ಮಾಡಿದ ಆರೋಪ ಇದೆ. ಇದರಲ್ಲಿ ಅಶ್ವತ್ಥನಾರಾಯಣರಿಗೆ ದೊಡ್ಡ ಕಿಕ್ ಬ್ಯಾಕ್ ಸಿಕ್ಕಿದ್ದು 10,000 ಕೋಟಿ ಆಸ್ತಿ ಕಬಳಿಕೆ ಅಂತ HDK ಆರೋಪಿಸಿದ್ರು. ಈಗ ಕುಮಾರಸ್ವಾಮಿ ಆರೋಪದ ಬಗ್ಗೆ ಸಿಎಂ ಉನ್ನತ ಮಟ್ಟದ ತನಿಖೆಗೆ ಮುಂದಾಗಿದ್ದಾರಂತೆ. ಶೀಘ್ರದಲ್ಲೇ BMS ಟ್ರಸ್ಟ್ ಗೋಲ್ಮಾಲ್ ವಿಷಯವನ್ನ ತನಿಖೆಗೂ ವಹಿಸಲು ಸರ್ಕಾರ ರೆಡಿಯಾಗಿದೆ. ಅಷ್ಟೇ ಅಲ್ಲ, ಚುನಾವಣೆ ಹೊತ್ತಲ್ಲಿ ಚಿಲುಮೆ ಸಂಸ್ಥೆ ನಡೆಸಿದ್ದ ಅಕ್ರಮ ಮತದಾರರ ಡೇಟಾ ಕದ್ದ ಆರೋಪದ ಪ್ರಕರಣಕ್ಕೂ ವೇಗ ಸಿಕ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ DCM ಅಶ್ವತ್ಥನಾರಾಯಣ ತನಿಖೆ ಆಗಲಿ ಅಂದ್ರು. ಸ್ವಾಗತ ಮಾಡ್ತೀವಲ್ಲ, ಅವ್ರು ಏನೇನು ಬೇಕೋ ಸರ್ಕಾರ ಹೇಳೋದಲ್ಲ, ಯಾವುದೇ ಬೇಕೋ ತನಿಖೆ ಮಾಡಲಿ. ಅವ್ರ ಮೇಲೆ ಒಂದು 4 ಮಾಡಿರುವಂಥದ್ರ ಮೇಲೆ ತನಿಖೆಗಳು ಅವ್ರೇನು ಮುಚ್ಚಾಕೊಂಡಿದಾರಲ್ಲ ಅದನ್ನು ಸೇರಿಸಿ ತನಿಖೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ತನಿಖೆ ಎಲ್ಲರ ಮೇಲೆ ಮಾಡಿ, ಅದಕ್ಕೇನು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು, ಅದ್ರ ಮೇಲೆ ಎರಡನೇ ಮಾತಿರಬಾರ್ದು. ಚಿಲುಮೆ ಇನ್ನೊಂದು ಮತ್ತೊಂದು ಏನಾರು ಒಂದು ಎಳ್ಳಷ್ಟನ್ನು ಸಂಬಂಧ ಇಲ್ವೇ ಇಲ್ಲ. ಹಾಗಾಗಿ ನಾನು ಹೇಳ್ತಿದ್ದೀನಿಲ್ಲ, ಯಾರೇ ತಪ್ಪು ಮಾಡಿದ್ ನಾನು ಅದಕ್ಕೆ ಹೇಳ್ತಿದ್ದೀನಿಲ್ಲ ಬಹಳ ಸ್ಪಷ್ಟವಾಗಿ. ಇದನ್ನೆಲ್ಲ ಶಾರ್ಟ್ ಕಟ್ ಅಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಯಾರಿಗಾರ ಚಿಲುಮೆ ಏನಾಗಿದೆ ಅಂತನೂ ನಮ್ಗೆ ಗೊತ್ತಿಲ್ಲ, ಚಿಲುಮೆನಲ್ಲಿ ತಪ್ಪಿದೆಯೋ ಇಲ್ವೋ ಅಂತನೂ ಗೊತ್ತಿಲ್ಲ. ಹಾಗಾಗಿ ಇದ್ರ ಪ್ರಶ್ನೆನೇ ಇದುವಾಗಲ್ಲ, ಏನ್ ಮಾಡ್ಬೇಕೋ ಸರ್ಕಾರ ಮಾಡ್ಲಿ, ಅದಕ್ಕೆ ಯಾರು ಅಡಚಣೆ ಮಾಡ್ತಿರೋದು ಯಾವ್ದಿಲ್ವಾ. ಗೂಗಲ್ನಲ್ಲಿ ಒಂದ್ಸಲ ಸರ್ಚ್ ಮಾಡಿ, ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹದ ರಾಜ್ಯ ಮಹಾರಾಷ್ಟ್ರ ಅಂತಾನೆ ಬರುತ್ತೆ. ಇಂಥ ಶ್ರೀಮಂತ ರಾಜ್ಯದಲ್ಲಿ ಔಷಧಿ ಖರೀದಿಗೂ ಕಾಸಿಲ್ಲ. ಅದಕ್ಕೆ ಮಹಾರಾಷ್ಟ್ರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾರಣ ಹೋಮವೇ ಆಗ್ತಿದೆ. ನಾಂದೇಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣ ಮೃದಂಗ. 2 ದಿನ ಒಂದೇ ಆಸ್ಪತ್ರೆ, ಬಲಿಯಾಗಿದ್ದು 31 ಜೀವ. ಏಕನಾಥ್ ಶಿಂದೆ ಅಂತ ಮುಖ್ಯಮಂತ್ರಿ, ದೇವೇಂದ್ರ ಫಡ್ನವೀಸ್ರಂಥ ಅನುಭವಿ, ಅಜಿತ್ ಪವಾರ್ರಂಥ ಅನುಭವಿ ಉಪಮುಖ್ಯಮಂತ್ರಿ ಇರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಜನರ ಕಷ್ಟ ಕೇಳ್ತಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾಂದೇಡ್ ಸರ್ಕಾರಿ ಆಸ್ಪತ್ರೆ. ಈ ನಾಂದೇಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣ ಮೃದಂಗ ನಡೆಯುತ್ತಿದೆ. ಬರೀ 2 ದಿನದಲ್ಲಿ 31 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 16 ಹಸುಗೂಸುಗಳು ಕಣ್ಣು ಬಿಡುವ ಮೊದಲೇ ಜೀವ ಬಿಟ್ಟಿವೆ. ಆಸ್ಪತ್ರೆ ಅವ್ಯವಸ್ಥೆ ನೋಡಿ ಕ್ಲೀನಿಂಗ್ ಇಳಿದ ಸಂಸದ. ಕಳೆದ 16 ಗಂಟೆಗಳಲ್ಲಿ 4 ಮಕ್ಕಳು ಸೇರಿದಂತೆ 7 ಮಂದಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಈ ಆಸ್ಪತ್ರೆಯಲ್ಲಿ 48 ಗಂಟೆಗಳಲ್ಲಿ ಮೃತಪಟ್ಟವರ ಸಂಖ್ಯೆ 31ಕ್ಕೆ ತಲುಪಿದೆ. ಇನ್ನೊಂದೆಡೆ ನಾಂದೇಡ್ ಸಂಸದ ಶಿವಸೇನಾ ಪಕ್ಷದ ಹೇಮಂತ್ ಪಾಟೀಲ್ ಆಸ್ಪತ್ರೆಗೆ ಹೋಗಿ ಸ್ವಚ್ಛತೆ ಪರಿಶೀಲಿಸಿದ್ರು. ಸಾಲದ್ದಕ್ಕೆ ಆಸ್ಪತ್ರೆ ಶೌಚಾಲಯಗಳನ್ನು ಕಾರ್ಯಕರ್ತರ ಜೊತೆ ಸೇರಿ ಕ್ಲೀನ್ ಮಾಡಿಸಿ ಫೋಸ್ ಕೊಟ್ರು. ಬಿಜೆಪಿ ಮೈತ್ರಿ ಸರ್ಕಾರದ ಮೇಲೆ ಜನಾಕ್ರೋಶ. ಕಾಂಗ್ರೆಸ್ ನಾಯಕರಿಂದಲೂ ಸಾಲು ಸಾಲು ವಾಗ್ದಾಳಿ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರಿಯಾಂಕಾ ಚತುರ್ವೇದಿ ಟ್ವೀಟ್ ಮಾಡಿ, ಆಗಸ್ಟ್ 13ಕ್ಕೆ 18 ಜನ ಕಲ್ವಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ನಾಂದೇಡ್ ಆಸ್ಪತ್ರೆಯಲ್ಲಿ 31 ಜನ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಭಾಜಿನಗರದ ಘಾಟಿ ಆಸ್ಪತ್ರೆಯಲ್ಲಿ 10 ಜನ ಸತ್ತಿದ್ದಾರೆ. ಜನರನ್ನ ಸಾಯಿಸೋ ಸರ್ಕಾರ ಅಂತ ಪೋಸ್ಟ್ ಹಾಕಿದ್ದಾರೆ. ನಾಂದೇಡ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ, ಆಸ್ಪತ್ರೆಗಳಲ್ಲಿ ಮೂಲಸೌಕರ್ಯಗಳ ಕೊರತೆ, ಔಷಧಿಗಳ ಕೊರತೆಯಿಂದ ಸಾವಾಗ್ತಿವೆ ಅನ್ನೋ ವರದಿ ಸರ್ಕಾರದ ಕೈ ಸೇರಿದೆ. 4 ಅಧಿಕಾರಿಗಳನ್ನು ಅಮಾನತು ಮಾಡಿರುವ ಸರ್ಕಾರ ಈಗ ಸರಣಿ ಸಾವಿನ ಬಳಿಕ ಕಣ್ತೆರೆದಿದೆ.